ಟಾಕ್ಸಿಕ್ನ ಅಬ್ಬರ ಹೆಚ್ಚಾಗ್ತಾ ಇದೆ ನೋಡಿ. ವಿಶ್ವದೆಲ್ಲೆಡೆ ಟಾಕ್ಸಿಕ್ ಸಿನಿಮಾ ಫೀವರ್ ಹೆಚ್ಚಾಗ್ತಾ ಇದೆ. ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದೆ. ಮೊದಲ ಶೋ ಅನ್ನ ನೋಡಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾನ್ ಶೋ ಮತ್ತು ಮಾರ್ನಿಂಗ್ ಶೋ ದಾಖಲೆಯನ್ನ ನಿರ್ಮಿಸಿದೆ. ಈವರೆಗೆ 90 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಟಾಕ್ಸಿಕ್ ಸಿನಿಮಾ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಕೂಡ ರೆಕಾರ್ಡ್ ಬ್ರೇಕ್ ಅನ್ನು ಮಾಡಿತ್ತು. ಸೋಲ್ಡ್ ಔಟ್ ಆಗಿತ್ತು ಎಲ್ಲಾ ಟಿಕೆಟ್ಗಳು. ಸೊ ಈಗ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಂತಹ ಚಿತ್ರ ಸಾಕಷ್ಟು ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿದೆ. ಕರ್ನಾಟಕದಾದ್ಯಂತ ಬರೋಬ್ಬರಿ 27 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹಿಂದಿಯಲ್ಲಿ 18 ಕೋಟಿ ಕಲೆಕ್ಷನ್ ಆಗಿದೆ. ತೆಲುಗಿನಲ್ಲಿ 7 ಕೋಟಿ ಕಲೆಕ್ಷನ್ ಆಗಿದೆ. ತಮಿಳಿನಲ್ಲಿ 2 ಕೋಟಿ ಕಲೆಕ್ಷನ್ ಆಗಿದೆ. ಟಾಕ್ಸಿಕ್ ಗೆ ಈಗ ಗಾಂಧಿನಗರದಲ್ಲೂ ಕೂಡ ಫುಲ್ ಸಂಭ್ರಮದ ಒಂದು ಆಚರಣೆ, ಒಂದು ರೀತಿಯ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಯಶ್ ಅವರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಂತಹ ಚಿತ್ರ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತು, ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಈಗ ಸಂಭ್ರಮಾಚರಣೆಯನ್ನ ಅಲ್ಲಿನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಥಿಯೇಟರ್ ಮುಂದೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ರೆಡ್ ಕಾರ್ಪೆಟ್ ಅನ್ನ ಹಾಸಿ ಟಾಕ್ಸಿಕ್ಗೆ ಶುಭವನ್ನ ಕೋರಲಾಗಿತ್ತು. ಈಗ ಯಶಸ್ವಿ ಪ್ರದರ್ಶನ ಆಗಿದೆ. ಟಿಕೆಟೇ ಸಿಗ್ತಾ ಇಲ್ಲ. ಬಹುನಿರೀಕ್ಷೆಯ ಸಿನಿಮಾ ಇದು. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿತ್ತು. ನಾಲ್ಕು ವರ್ಷದಿಂದ ರಾಖಿ, ಇವಾಗ ರಾಯ. ಈ ರಾಯ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ರಾಖಿ ಅಂದರೆ ರಾಖಿ ಸ್ಟಾರು. ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವುದೋ ರೇಂಜಲ್ಲಿದ್ದಾರೆ. ಸಲಾಂ ರಾಖಿ ಬಾಯ್. ಇವಾಗ ರಾಯ ಒಂದೊಂದಲ್ಲಿ ರಾಖಿ ಬಾಯ್. ಚೆನ್ನಾಗಿದೆ. ಫಸ್ಟ್ ಹಾಫ್ ನೋಡಿದ್ವಿ, ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಮೂವಿ ಜಬರ್ದಸ್ತ್ ಆಗಿದೆ, ಎಲ್ಲೂ ಬೇಜಾರಿಲ್ಲ. ನಾವು ಮೂವಿಗೋಸ್ಕರ ಬಿಜಾಪುರದಿಂದ ಬಂದಿರೋದು. ಕಟ್ಟ ಯಶ್ ಅಭಿಮಾನಿ, ಟ್ಯಾಟೋ ಬೇರೆ ಹಾಕ್ಸ್ಕೊಂಡಿದ್ದೀವಿ. ಚೆನ್ನಾಗಿದೆ. ದಂಗಲ್ ರೆಕಾರ್ಡ್ ಮುರಿಯೋ ಚಾನ್ಸಸ್ ಇದೆ. ಹೈಯೆಸ್ಟ್ ದಂಗಲ್ ರೆಕಾರ್ಡ್ ಇರೋದು ಇಂಡಿಯಾದಲ್ಲಿ. ಟಾಕ್ಸಿಕ್ ಮುರಿಯೋ ಚಾನ್ಸಸ್ ಇದೆ. ನೋಡಿದೆ ಫಸ್ಟ್ ಹಾಫ್ ಮುಗಿದಿದೆ. ಇದುವರೆಗೂ ತುಂಬ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ನೋಡಬೇಕು. ಓವರ್ ಆಲ್ ಮೇಕಿಂಗೇ ಇಷ್ಟ ಆಯಿತು. ಎಲ್ಲೂ ಬೋರ್ ಅನ್ಸಲ್ಲ, ಯಾವುದು ಓವರ್ ಸೀನ್ ಇಲ್ಲ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಕತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಪ್ಲಸ್ ಪಾಯಿಂಟು. ರವಿ ಬಸ್ರೂರ್ ಅವ್ರು ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ BGM ವರ್ಕ್ ಈ ಫಿಲಮಲ್ಲಿ. ಆ್ಯಕ್ಚುಲಿ 4 ವರ್ಷ ವೇಟ್ ಮಾಡೋದಕ್ಕೆ ವರ್ತು ಮೇಡಮ್. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಗಿಂತ ಡಬಲ್ ರೀಚ್ ಆಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಯಶ್ ಅವ್ರ ಆ್ಯಕ್ಟಿಂಗು ಅಲ್ಟಿಮೇಟ್. ಆ BGM, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಸೂಪರ್ ಆಗಿದೆ. ಮೇನ್ಲಿ ಯಶ್ ಅವ್ರ ಕ್ಯಾರೆಕ್ಟರ್, ಆಮೇಲೆ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತಿದೆ. ಸೊ ಸೂಪರ್ ಆಗಿದೆ, ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಮೇ ಬಿ ಪಾರ್ಟ್ 2 ಬರ್ಬೋದು, ಬಟ್ ವೇಟ್ ಮಾಡ್ತಾ ಇದೀವಿ, ಗೊತ್ತಿಲ್ಲ, ಅನೌನ್ಸ್ ಮಾಡ್ಬೋದು. ಪಿಕ್ಚರ್ ಮಾತ್ರ ಸೂಪರ್, ಅದ್ಭುತವಾಗಿದೆ. ಯಾವ ಮಟ್ಟಕ್ಕಿದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಪಿಕ್ಚರ್ ಆಗಬೇಕು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಆಗಿದೆ ಅಂದರೆ ಅದು ಗ್ರೇಟು. ಪಿಕ್ಚರ್ನ ನೀವು ಒಂದೊಂದು ಡೈಲಾಗು ಕೂಡ ಯಶ್ ಆ್ಯಕ್ಟಿಂಗ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿದೆ ಅಂದರೆ ಯಾವ ಮಟ್ಟಕ್ಕೆ ಆಗ್ತಿದೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಪಿಕ್ಚರ್ ಭಾಷೆಗಳು ಬಂದು ಆರ್ಭಟಿಸ್ತಿದ್ದು. ಇವತ್ತಿನ ದಿವಸ ಬೇರೆ ಸ್ಟೇಟಲ್ಲಿ ಹೌಸ್ಫುಲ್ ಅಂತ ತೋರಿಸ್ತಿರೋಂಥ ಒಂದು ಏಕೈಕ ಪಿಕ್ಚರ್ ಅಂದರೆ ಟಾಕ್ಸಿಕ್.